ಅಂತ ಹೇಳಕ್ ಇಷ್ಟಪಡ್ತೀನಿ ಬೇಬ್. ಥ್ಯಾಂಕ್ ಯು ಸೋ ಮಚ್. ಪಾಪ ನಮ್ಮ ಹುಡುಗಿ ಎಕ್ಸಾಮ್ ಬರೆಯಕ್ಕೆ ಬರ್ತಿದ್ದಾಳೆ. ನನ್ನ ಡ್ರೀಮ್ ಬರ್ಡೇ ಥರನೇ ಇತ್ತು. ಹ್ಯಾಪಿ ಬರ್ಡೇ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನೈಟ್ ಶಿಫ್ಟ್ ಎಂಪ್ಲಾಯಿ ಆಗಿರೋದ್ರಿಂದ ಬೆಳಗಿನ ಜಾವ 5 ಗಂಟೆ ಹಂಗೆ ಮನೆ ಹತ್ರ ಬಂದೆ. ನಾನು ಮನೆ ಒಳಗೆ ಹೋಗಿ ಓದ್ಕೊಳ್ಳೋಣ ಅಂತ ಈಚೆ ಬಂದಾಗಲೇ ಗೊತ್ತಾಗಿದ್ದು ನನ್ನ ಫ್ರೆಂಡ್ಸ್ ಮತ್ತೆ ಕಸಿನ್ಸ್ ಎಲ್ಲ ನನಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅಂತ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಇಲ್ಲಿ ನೋಡಿದ್ರೆ ನನ್ನ ಚಿಕ್ಕ ತಮ್ಮ ಸ್ಕೂಲಲ್ಲಿ ಪ್ರೇಯರ್ ಮಾಡುವಾಗ ಆ ಟೆನ್ಷನಲ್ಲಿ ನಿಂತಿರ್ತಾರಲ್ಲ, ಆ ರೇಂಜಲ್ಲಿ ನಿಂತ್ಕೊಂಡಿದ್ದ. ಮನೆ ಹತ್ರ ಸೆಲೆಬ್ರೇಟ್ ಮಾಡಿದ ತಕ್ಷಣ ನಾನು ಕ್ಯಾಬ್ ಅವ್ರು ಕರೆದಿದ್ರು ಅಂತ ಅವ್ರ ಜೊತೆ ಬೆಳಗಿನ ಜಾವ 6 ಗಂಟೆಗೆ ಹೋಗ್ತಾ ಇದ್ದೆ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ಗೈಸ್, ಇದೇ ಗ್ಯಾಪಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಈ ನನ್ನ ಬರ್ಡೇ ವ್ಲಾಗ್ನ ನೀವು ಕೊನೆವರೆಗೂ ನೋಡಲೇಬೇಕು. ನೋಡಿದಾಗಷ್ಟೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕ್ರೇಜಿಯಾಗಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದೀನಿ ಅಂತ. ಸೊ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದಾರ ಕೊನೆವರೆಗೂ ನೋಡಿ. ನಿಜ ಹೇಳಬೇಕು ಅಂದರೆ 1 ಮಂತಿಂದ ಪರಿಚಯ ಅನಿಸುತ್ತೆ ಅಷ್ಟೇ. ಬಟ್ ಎಲ್ರೂ ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ದೊಡ್ಡ ವಿಷಯ. ನಾರ್ಮಲಾಗಿ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಬಟ್ ಕ್ಯಾಬ್ ಅವ್ರು ಸೆಲೆಬ್ರೇಟ್ ಮಾಡಿದಂತೂ ತುಂಬ ಸ್ಪೆಷಲ್ ಅಂದರೆ ಸ್ಪೆಷಲ್ ಅನ್ನೋ ಥರ ಫೀಲ್ ಆಯಿತು. ಸೊ ಅಲ್ಲಿ ಬರ್ಡೇ ಮುಗಿಸ್ಕೊಂಡು ಮನೆಗೆ ಹೋಗಿ ರೆಡಿ ಆಗಿ ಇದೇನಿದು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ನನ್ನ ಬರ್ಡೇ ದಿನನೇ ಎಕ್ಸಾಮ್ ಬೇರೆ ಇತ್ತು. ಇಷ್ಟ ಇದ್ದೋ ಇಲ್ದಿರೇನೋ ಹೋಗಿ ಎಕ್ಸಾಮ್ ಬೇರೆ ಬರೆದಿದ್ದಾಯಿತು. ಬರ್ಡೇ ದಿವಸ ಪಾಪ ನಮ್ಮ ಹುಡುಗಿ ಎಕ್ಸಾಮ್ ಬರೆಯಕ್ಕೆ ಬರ್ತಿದ್ದಾಳೆ. ಬರ್ಡೇ ವ್ಲಾಗ್. ಓಕೆ ಬಾಯ್. ಎಕ್ಸಾಮ್ ಬರ್ಬಿಟ್ಟು ಈಚೆ ಬರ್ತೀವಿ. ನಮ್ಗಂತೂ ಏನು ಗೊತ್ತಿಲ್ಲ, ಏನು ಓದಿಲ್ಲ, ನೆನಪಿಲ್ಲ. ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಮತ್ತೆ ಸಂಜೆ ನಾನು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ನೀವೇ ನೋಡಿ. ಇದನ್ನೆಲ್ಲ ನೀವು ನೋಡಿದ್ಮೇಲೆ ರಿಯಲಿ ಇದಪ್ಪ ಬರ್ಡೇ ಅಂದರೆ ಅನ್ನೋ ಥರ ಫೀಲ್ ಆಗೋದಂತೂ ಗ್ಯಾರಂಟಿ. ಈಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಐ ಡೋಂಟ್ ನೋ ವಾಟ್ ದೇ ಆರ್ ಗೋಯಿಂಗ್ ಟು ಡೂ. ಐ ಡೋಂಟ್ ಹ್ಯಾವ್ ಪ್ಲಾನ್. ಬಟ್ ಅವ್ರು ಏನೇ ಮಾಡಿದ್ರು ನಂಗೆ ಅದರಲ್ಲಿ ಖುಷಿ ಇದೆ, ನೆಮ್ಮದಿ ಇದೆ, ಆ್ಯಂಡ್ ಐ ರಿಯಲಿ ಫೀಲ್ ಹ್ಯಾಪಿ ಫಾರ್ ದಟ್. ವಾಟ್ ಎವರ್. ಸೊ ಗೈಸ್, ನನ್ನ ಫ್ರೆಂಡ್ ನನ್ನ ಕರ್ಕೊಂಡು ಹೋಗಿದ್ದು ಎಲ್ಲಿಗೆ ಗೊತ್ತಾ? ನಮ್ಮ ಮನೆ ಹತ್ರ ಇರೋ ಫೋರಮ್ ಮಾಲ್ಗೆ. ಅಲ್ಲಿಗೆ ಯಾಕೆ ಕರ್ಕೊಂಡು ಹೋದ್ರು ಅನ್ನೋದು ಬೇಬ್. ಯಾಕೆ ಕೇಕ್ ಬೇಕು? ನನ್ನ ಬರ್ಡೇ ಕೇಕ್ನ ನಾನೇ ಸೆಲೆಕ್ಟ್ ಮಾಡ್ಕೊಬೇಕು ಅಂತ ಫೋರಮ್ ಮಾಲ್ ಕರ್ಕೊಬಂದಿದ್ರು. ಅಲ್ಲಿ ಕೇಕ್ ಸೆಲೆಕ್ಟ್ ಮಾಡಾದ್ಮೇಲೆ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲಿಗೆ ಹೋದ್ವಿ ಅನ್ನೋದನ್ನ ನೀವೇ ನೋಡಿ. ಸೊ ಗೈಸ್, ಇವಾಗ ನಾವು ಬಂದಿರೋದು ಎಲ್ಲಿ ಅಂದರೆ ಫ್ಯಾಟ್ ಟೌಲ್ ಹತ್ರ. ಆವತ್ತಿನ ದಿನ ನನ್ನ ಸ್ಪೆಷಲ್ ಆಗಿ ಕ್ವೀನ್ ಥರ ಟ್ರೀಟ್ ಮಾಡಿದ್ದು ಅಂತೂ ನನಗೆ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ಸೊ ಇಷ್ಟು ಸೆಲೆಬ್ರೇಷನಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಇದೇನೆ, ಗಿಫ್ಟ್ ಏನು ಅನ್ನೋದನ್ನ ನೀವೇ ನೋಡಿ. ನನಗಂತೂ ಆ ಗಿಫ್ಟ್ನ ನೋಡಿದ್ಮೇಲೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಿಲ್ಲ. ನೀವು ಗಿಫ್ಟ್ನ ನೋಡೋಕ್ಕೆ ಮುಂಚೆನೇ ನಾನು ಗಿಫ್ಟ್ ಕೊಟ್ಟಿರೋರಿಗೆ ಈ ಒಂದು ವಿಡಿಯೋದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರೀ ಥ್ಯಾಂಕ್ಸ್ ಅಲ್ಲ, ಕೊನೆವರೆಗೂ ನಿನ್ನ ಜೊತೆಗಿದ್ದು ನಿನ್ನ ಕಷ್ಟಕ್ಕೆ ಆಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬೇಬ್. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಸರ್ಪ್ರೈಸಿಂಗ್ ಗಿಫ್ಟ್ನ ತೊಗೊಂಡು ಇಷ್ಟ ಬಂದಿದ್ದು ಊಟನ ತಿನ್ಕೊಂಡು ಮನೆಗೆ ಬಂದಮೇಲೆ ಇಲ್ಲಿ ಇನ್ನೊಂದು ಸರ್ಪ್ರೈಸೇ ಕಾಯ್ತಾ ಇತ್ತು. ಇನ್ಸ್ಟಾಗ್ರಾಮಲ್ಲಿ ಬರೋ ರೀಲ್ಸ್ನೆಲ್ಲ ನನ್ನ ತಮ್ಮನಿಗೆ ಮತ್ತು ನನ್ನ ಫ್ರೆಂಡ್ಗೆ ಕಳಿಸ್ತಾ ಇದ್ದೆ. ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಅವ್ರು ಈ ರೀತಿ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಇಷ್ಟೊಂದು ಕಲರ್ಫುಲ್ ಆಗಿ ನನ್ನ ಡ್ರೀಮ್ ಬರ್ಡೇ ಥರನೇ ಇತ್ತು. ನಿಜ ಹೇಳಬೇಕು ಅಂದರೆ ಯಾವ ದೀಪಾವಳಿಗೂ ಕಡಿಮೆ ಇರಲಿಲ್ಲ ಬಿಡಿ ನನ್ನ ಬರ್ಡೇ. ಇವಾಗ್ಲೂ ಅನ್ನಿಸ್ತಾ ಇದೆ ಇದೆಲ್ಲ ಕನಸ ಅಥವಾ ನಿಜವಾಗ್ಲೂ ನನ್ನ ಬರ್ಡೇ ಈ ಥರ ನಡೀತಾ ಅಂತ.
ಒಂದೊಂದು ಕ್ಲಿಪ್ ನೋಡುವಾಗ್ಲೂ ಒಬ್ಬೊಬ್ರಿಗೆ ನಾನು ಕೇಕ್ ತಿನ್ನಿಸೋದು ಈ ಎಲ್ಲನೂ ನೋಡುವಾಗ ಇದೆಲ್ಲ ನಿಜವಾಗ್ಲೂ ಸಾಧ್ಯ ಆಯ್ತಾ, ಇದೆಲ್ಲ ನಿಜವಾಗ್ಲೂ ನಾನೇ ಸೆಲೆಬ್ರೇಟ್ ಮಾಡಿದ್ದ ಅಂತ ಅನ್ಸೋಕೆ ಶುರು ಆಗ್ಬಿಡುತ್ತೆ. ಎಷ್ಟೊಂದು ಸಲ ರೀಲ್ಸ್ನ ನೋಡಿ ನನ್ನ ಬರ್ಡೇ ಹಿಂಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊತಾ ಇದ್ದಿದ್ದು ನಾನು ಇವತ್ತು ಎಲ್ರಿಗೂ ಹೇಳ್ತಾ ಇದ್ದೀನಿ. ನನ್ನ ಬರ್ಡೇ ವ್ಲಾಗ್ನ ನೋಡಿದ್ಮೇಲೆ ನಿಮ್ಗೆ ಅನ್ಸಿರುತ್ತೆ ನನ್ನ ಬರ್ಡೇನ ಈ ರೀತಿ ಮಾಡ್ಕೊಬೇಕು ಅಂತ. ಯಾಕಂದರೆ ಅಷ್ಟೊಂದು ಕ್ರೇಜಿಯಾಗಿ ನಿಜವಾಗ್ಲೂ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದಾರೆ. ಈ ಒಂದು ಬರ್ಡೇ ವ್ಲಾಗಲ್ಲಿ ನಾನು ಯಾರೋ ಇಬ್ಬರಿಗೆ ಥ್ಯಾಂಕ್ಸ್ ಹೇಳಿದ್ರೆ ಸಾಲಲ್ಲ. ಹ್ಯಾಪಿ ಬರ್ಡೇ ವಿಶಿಂದ ಹಿಡಿದು ಇಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿರೋದಕ್ಕೆ ನನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗೈಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.